ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಥಮ BComನ ವಿದ್ಯಾರ್ಥಿಗಳೇ, GS ಶಿವರುದ್ರಪ್ಪ ಅವರು ಬರೆದಂತಹ ಜಡೆ ಅನ್ನುವಂತಹ ಕವನದ ನೋಟ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇದರ ವಿವರಣೆಯನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ. ಮೊದಲಿಗೆ ನಿಮಗೆ 8 ಅಂಕಗಳ ಪ್ರಶ್ನೆಗಳು. 8 ಅಂಕಗಳ ಪ್ರಶ್ನೆಗಳು ಸಾಧಾರಣವಾಗಿ ಇಲ್ಲಿ ನಾನು 3 ಪ್ರಶ್ನೆಗಳನ್ನು ಕೊಡ್ತೇನೆ. ಆ 3 ಪ್ರಶ್ನೆಗಳಲ್ಲಿ ಯಾವುದು ಬಂದರೂ ಕೂಡ ನೀವು ಉತ್ತರ ಒಂದೇ ಬರೀಬೇಕು. ನನಗೇನು ಉತ್ತರವನ್ನು ಹೇಳ್ತೇನೆ ನೋಡಿ, ಅದೇ ಉತ್ತರ. 3 ಪ್ರಶ್ನೆಗಳು ಬರ್ಬೋದು, ಬೇರೆ ಬೇರೆ ರೀತಿಯಲ್ಲಿ 3 ಪ್ರಶ್ನೆಗಳು ಬರ್ಬೋದು, ಅದರ ಉತ್ತರ ಒಂದೇ ರೀತಿಯಾಗಿರ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಲಿತುಕೊಂಡು 3 ಪ್ರಶ್ನೆಗಳಿಗೆ ನೀವು ಉತ್ತರ ಬರಿಬೋದು. ಸುಮಾರು 8 ಅಂಕಗಳನ್ನು ಪಡೆದುಕೊಳ್ತೀರಿ. ಮೊದಲ ಪ್ರಶ್ನೆ: ಸಾಮಾನ್ಯ ವಸ್ತುವೊಂದು ಅಸೀಮ ಸೃಷ್ಟಿಶೀಲತೆಗೆ ಕಾರಣವಾಗಬಲ್ಲುದು ಎಂಬುದನ್ನು ಜಡೆ ಕವಿತೆಯ ಹಿನ್ನೆಲೆಯಲ್ಲಿ ವಿವೇಚಿಸಿರಿ. ಎರಡನೇ ಪ್ರಶ್ನೆ: ಲೋಕ ವ್ಯವಹಾರಗಳ ಸಂಕೇತವಾಗಿ ಜಡೆ ಕವಿತೆಯು ಮೂಡಿ ಬಂದಿರುವ ಸನ್ನಿವೇಶಗಳನ್ನು ವಿಮರ್ಶಿಸಿ. ಮೂರನೇ ಪ್ರಶ್ನೆ: ಲಲನೆಯ ಜಡೆ ಹಾಗೂ ಪ್ರಕೃತಿ ಜಡೆ ಇವುಗಳ ಲೀಲಾ ವಿಲಾಸವನ್ನು ಅಂದರೆ ವೈಶಿಷ್ಟ್ಯತೆಯನ್ನು ಜಡೆ ಕವನದಲ್ಲಿ ಕವಿ ಅನಾವರಣಗೊಳಿಸಿದ್ದಾರೆ, ಹೇಗೆ? ವಿಶ್ಲೇಷಿಸಿರಿ. ಉತ್ತರ ನೋಡೋಣ. GS ಶಿವರುದ್ರಪ್ಪನವರ ಜಡೆ ಅನ್ನುವ ಕವನವು ಸಮಗ್ರ ಕಾವ್ಯ ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಲಲನೆಯ ಜಡೆ ಹಾಗೂ ಪ್ರಕೃತಿ ಜಡೆ ಸೃಜನಶೀಲ ಪ್ರತಿಭೆಗಳ ಜಡೆ. ಇವುಗಳ ಲೀಲಾ ವಿಲಾಸದೊಂದಿಗೆ ದೈನಂದಿನ ಬದುಕಿನ ಆಗು ಹೋಗುಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ಅಥವಾ ತಿರುಳು. ಲಲನೆಯ ಜಡೆಯ ವರ್ಣನೆಯಿಂದ ಪ್ರಾರಂಭವಾಗುವ ಈ ಕವನ ಪ್ರಕೃತಿಯ ಚರ ಅಚರ ವಸ್ತುವಿನಲ್ಲಿ ಕವಿ ಪ್ರತಿಭೆ ಜಡೆತನವನ್ನು ಕಾಣುವ ಬಗೆಯನ್ನು ತುಂಬ ಸ್ವಾರಸ್ಯಪೂರ್ಣವಾಗಿ ಧ್ವನಿಪೂರ್ಣವಾಗಿ ಅನಾವರಣಗೊಳಿಸಿದೆ. ಸಾಮಾನ್ಯ ವಸ್ತುವೊಂದು ಕವಿ ಪ್ರತಿಭೆಯಲ್ಲಿ ಕುದಿಗೊಂಡು ಅಸೀಮ ಸೃಷ್ಟಿಶೀಲತೆಗೆ ಕಾರಣವಾಗಬಲ್ಲುದು ಎಂಬುದನ್ನು ಈ ಕವನ ಪರಿಣಾಮಕಾರಿಯಾಗಿ ಸೃಷ್ಟಿಸಿದೆ. ಲಲನೆಯರ ಬೆನ್ನ ಹಿಂದೆ ಹಾವಿನಂತೆ ಜೋಲುವ ಜಡೆ ಮುಂದೆ ಕಾಳಿಂದಿ ಜಡೆಯಾಗಿ, ಚೇಳುಕೊಂಡಿಯಂತಹ ಜಡೆಯಾಗಿ, ಮೋಟು ಚೋಟು ಜಡೆಯಾಗಿ, ಹೀಗೆ ವಿವಿಧ ಬಗೆಯ ಜಡೆಯಾಗಿ ಪ್ರಕೃತಿ ವ್ಯಾಪಾರವನ್ನು ಲೋಕ ವ್ಯಾಪಾರವನ್ನು ಅನಾವರಣಗೊಳಿಸುತ್ತಾ ಸಾಗುವ ಇಲ್ಲಿನ ಬಗೆ ತುಂಬ ವಿಶಿಷ್ಟವಾದುದು. ಲಲನೆಯರು ಹೆಣೆಯುವ ಜಡೆಗಳಲ್ಲಿ ಅನೇಕ ಪ್ರಕಾರದ ಜಡೆಗಳುಂಟು. ಅವುಗಳಲ್ಲಿ ಲಲನೆಯರ ಬೆನ್ನ ಹಿಂದೆ ಹಾವಿನಂತೆ ಜೋತು ಬಿದ್ದ ಜಡೆ, ಕೊರಳ ಬಳಿ ಕವಲೊಡೆದು ಅತ್ತಿತ್ತ ಹರಿದ ಕಾಳಿಂದಿ ಜಡೆ, ಚೇಳುಕೊಂಡಿಯಂತಹ ಜಡೆ, ಮೋಟು ಜಡೆ, ಚೋಟು ಜಡೆ, ಚಿಕ್ಕವರ ಚಿನ್ನ ಜಡೆ, ಎಣ್ಣೆ ಕಾಣದ ಹಿಣಿಲಾಗಿ ಹೆಣೆದ ಜಡೆ, ಬೆವರು ಧೂಳುಗಳಲ್ಲಿ ನೆನೆದು ಅಂಟಿಕೊಂಡಿರುವ ಗಂಟು ಜಡೆ, ಅಕ್ಕ ತಂಗಿಯ ಮುಡಿ ಮಲ್ಲಿಗೆಯ ಕಂಪು ಜಡೆ, ಕೇದಗೆಯನ್ನು ಹೆಣೆದ ಜಡೆ, ತಾಯಿ ಮಮತೆಯೆಂಬ ವೃಕ್ಷ ಬಿಟ್ಟ ಬಿಳಲಿನಂತೆ ಹರಡಿರುವ ತಾಯ ಜಡೆ, ಕುರುಕುಲ ಜೀವಾಕರ್ಷಣ ಪರಿಣತ ಆ ಪಾಂಚಾಲಿಯ ಜಡೆ, ಸೀತೆಯ ಕಣ್ಣೀರಿನಲ್ಲಿ ಮಿಂದ ಜಡೆ ಪ್ರಮುಖವಾದವು. ಲಲನೆಯರು ಹೆಣೆಯುವ ಈ ಲೌಕಿಕ ಜಡೆಗಳಿಗೆ ಕೊನೆ ಎಂಬುದಿಲ್ಲ. ಇವುಗಳಲ್ಲಿ ದ್ರೌಪದಿಯ ಜಡೆ ಕೌರವರ ನಾಶವನ್ನೇ ಮಾಡಿಬಿಟ್ಟಿತು. ಹೀಗೆ ಲಲನೆಯರ ಒಂದೊಂದು ಜಡೆಗೂ ಒಂದೊಂದು ವೈಶಿಷ್ಟ್ಯವಿದೆ. ಇನ್ನು ಪ್ರಕೃತಿ ಹೆಣೆದ ಜಡೆಯ ವೈಶಿಷ್ಟ್ಯವನ್ನು ಅವಲೋಕಿಸಬಹುದು. ಪ್ರಕೃತಿ ಹೆಣೆದ ಜಡೆಗಳಲ್ಲಿ ಲೋಕ ವ್ಯವಹಾರವೇ ತೆರೆದುಕೊಳ್ಳುವ ಲೀಲಾ ವಿಲಾಸವನ್ನು ಕವಿ ಪ್ರತಿಭೆ ಇಲ್ಲಿ ಹೃದಯ ಸ್ಪರ್ಶಿಯಾಗಿ ತೆರೆದು ತೋರಿದೆ. ಲೋಕ ವ್ಯವಹಾರಕ್ಕೆ ಅಥವಾ ಲೋಕ ಸಂಚಾರಕ್ಕೆ ಕಾರಣವಾಗಬಲ್ಲ ಸೂರ್ಯ ಚಂದ್ರರ ಕ್ರಿಯೆ ಇಲ್ಲಿ ಕವಿ ಪ್ರತಿಭೆಗೆ ಜಡೆಯಾಗಿ ತೋರುವುದು ಒಂದು ವೈಶಿಷ್ಟ್ಯ. ಕವಿ ಪ್ರತಿಭೆಗೆ ಸಂಜೆಗತ್ತಲು ಕಪ್ಪು ಜಡೆಯಾಗಿ ತೋರಿದರೆ
ಬೆಳಗಿನ ಬೆಳ್ಳನೆಯ ಬೆಳಕು ಸಹಿತ ಜಡೆಯಾಗಿ ತೋರುತ್ತದೆ. ಸಂಜೆಯಲ್ಲಿ ಹಗಲನ್ನು ಕೆದರುವ ಕತ್ತಲೆಯ ಕಪ್ಪು ಜಡೆ, ಬೆಳಗಿನಲ್ಲಿ ഇരുಳನ್ನು ಬಿಚ್ಚುವ ಬೆಳ್ಳನೆಯ ಬೆಳಕು ಜಡೆ. ಒಮ್ಮೊಮ್ಮೆ ಮುಗಿಲಲ್ಲಿ ತೇಲುತ್ತಾ ಬರುವ ಬೆಳ್ಳಕ್ಕಿಗಳ ಜಡೆ, ಕ್ರೌಂಚಗಳ ಜಡೆ. ಮರಗಳಲ್ಲಿ ಬಳುಕುತ್ತಾ ಹೂಬಿಟ್ಟ ಬಳ್ಳಿ ಜಡೆ. ಕಾಡು ಬಯಲಿನಲ್ಲಿ ಹಸುರುಗಳಲ್ಲಿ ಹರಿದು ಮುನ್ನಡೆಯುವ ಹೊಳೆಯ ಜಡೆ. ಸಾಲು ಸಾಲಾಗಿ ಹರಿದಿರುವ ಗಿರಿಯ ಜಡೆ. ಗಿರಿ ಶಿವನ ಶಿರದಿಂದ ಹಬ್ಬಿ ಪಸರಿಸಿ ನಿಂತ ಕಾನನದ ಹಸುರು ಜಡೆ. ನಕ್ಷತ್ರಗಳನ್ನು ಮುಡಿದ ನಟ್ಟಿರುಳ ನಭದ ಜಡೆ. ಮುಂಗಾರು ಮೋಡಗಳು ದಿಕ್ಕಿಗೆ ಬಿಚ್ಚಿ ಹರಡಿರುವ ಮಳೆಯ ಜಡೆ. ಇವೆಲ್ಲ ಪ್ರಕೃತಿ ಹೆಣೆದಿರುವ ಜಡೆಗಳು. ಇನ್ನು ಸೃಜನಶೀಲ ಪ್ರತಿಭೆಗಳು ಹೆಣೆವ ಕೆಲ ಜಡೆಗಳೂ ಉಂಟು. ಅವೆಂದರೆ ಗಾನಗಳ ಜಡೆ, ಕಾವ್ಯಗಳ ಜಡೆ, ಶಿಲ್ಪಗಳ ಜಡೆ, ಕಲೆಯ ಜಡೆ. ಹೀಗೆ ಲಲನೆಯರು ಹೆಣೆದ ಪ್ರಕೃತಿ ಹೆಣೆದ ಹಾಗೂ ಸೃಜನಶೀಲ ಪ್ರತಿಭೆಗಳು ಹೆಣೆವ ಈ ಎಲ್ಲ ಜಡೆಗಳು ರಮ್ಯ ಜಡೆಗಳು. ಇನ್ನು 6 ಅಂಕಗಳ ಪ್ರಶ್ನೆಗಳು. ಈ 2 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಗಳನ್ನು ಕೊಟ್ಟಿದ್ರೂ ಕೂಡ ಒಂದೇ ಉತ್ತರವನ್ನು ನೀವು ಬರಿಬೇಕು. ಒಂದೇ ಪ್ರಶ್ನೆ ನೋಡ್ಕೊಳ್ಳಿ. ಜಡೆ ಕವಿತೆಯ ಹಲವು ಆಯಾಮಗಳನ್ನು ವಿವರಿಸಿ, ಅಥವಾ ಲಲನೆಯರ ಜಡೆ, ಪ್ರಕೃತಿ ಜಡೆ ಹಾಗೂ ಸೃಜನಶೀಲ ಜಡೆ, ಈ ಜಡೆ ಆಯಾಮಗಳನ್ನು ಕುರಿತು ವಿವರಿಸಿರಿ. ಉತ್ತರ: GS ಶಿವರುದ್ರಪ್ಪನವರ ಜಡೆ ಕವನ ಮುಖ್ಯವಾಗಿ 3 ಪ್ರಮುಖ ಆಯಾಮಗಳನ್ನು ತೆರೆದು ನಮ್ಮ ಮುಂದಿಡುತ್ತದೆ. ಅವೆಂದರೆ ಲಲನೆಯರು ಹೆಣೆಯುವ ಜಡೆ, ಪ್ರಕೃತಿ ಹೆಣೆಯುವ ಜಡೆ ಹಾಗೂ ಸೃಜನಶೀಲ ಪ್ರತಿಭೆಗಳು ಹೆಣೆಯುವ ಜಡೆ. ಲಲನೆಯರ ಬೆನ್ನಿನ ಹಿಂದೆ ಹಾವಿನಂತೆ ಜೋಲುವ ಜಡೆ, ಕೊರಳ ಬಳಿ ಕವಲೊಡೆದು ಅತ್ತೆತ್ತ ಹರಿವ ಕಾಳಿಂದಿ ಜಡೆ, ಚೇಳುಕೊಂಡಿಯಂತಹ ಜಡೆ, ಮೋಟು ಚೋಟು ಜಡೆ, ಚಿಕ್ಕವರ ಚಿನ್ನ ಜಡೆ, ಎಣ್ಣೆ ಕಾಣದ ಹಿಣಿಲಾಗಿ ಹೆಣೆದ ಜಡೆ, ಬೆವರು ಧೂಳುಗಳಲ್ಲಿ ನೆನೆದು ಅಂಟಿಕೊಂಡಿರುವ ಗಂಟು ಜಡೆ, ಅಕ್ಕ ತಂಗಿಯರ ಮುಡಿಯ ಮಲ್ಲಿಗೆಯ ಕಂಪು ಜಡೆ, ಕೇದಗೆಯ ಹೆಣೆದ ಜಡೆ, ಮಾತೃ ಮಮತಾವೃಕ್ಷ ಬಿಟ್ಟ ಬಿಳಲಿನಂತೆ ಹರಡಿರುವ ತಾಯಿ ಜಡೆ, ಕುರುಕುಲವನ್ನೇ ನಾಶಪಡಿಸುವಲ್ಲಿ ಪರಿಣತಿ ಪಡೆದ ದ್ರೌಪದಿಯ ಜಡೆ, ಸೀತೆಯ ಕಣ್ಣೀರಿನಲ್ಲಿ ಮಿಂದ ಜಡೆ. ಇವೆಲ್ಲ ಲಲನೆಯ ಜಡೆಗಳು. ಕತ್ತಲೆಯ ಕಪ್ಪು ಜಡೆ, ಬೆಳಗಿನ ಬೆಳ್ಳನೆಯ ಬೆಳಕು ಜಡೆ, ಮುಗಿಲಲ್ಲಿ ತೇಲುತ್ತಾ ಬರುವ ಬೆಳ್ಳಕ್ಕಿ ಕ್ರೌಂಚಗಳ ಜಡೆ, ಮರಗಳಲ್ಲಿ ಬಳುಕುತ್ತಾ ಹೂಬಿಟ್ಟ ಬಳ್ಳಿ ಜಡೆ, ಹೊಳೆ ಜಡೆ, ಗಿರಿ ಜಡೆ, ಕಾನನದ ಹಸಿರು ಜಡೆ, ನಭ ಜಡೆ, ಮಳೆ ಜಡೆ, ವಿಶ್ವವನ್ನೇ ವ್ಯಾಪಿಸಿರುವ ಶಿವನ ಜಡೆ. ಇವೆಲ್ಲ ಪ್ರಕೃತಿ ಹೆಣೆದ ಜಡೆಗಳು. ಗಾನ ಜಡೆ, ಕಾವ್ಯ ಜಡೆ, ಶಿಲ್ಪ ಜಡೆ, ಕಲೆ ಜಡೆ, ಇವೆಲ್ಲ ಸೃಜನಶೀಲ ಪ್ರತಿಭೆಗಳು ಹೆಣೆದ ಜಡೆಗಳು. ಅಂತೆಯೇ ಇವೆಲ್ಲ ರಮ್ಯವಾಗಿದೆ. ಇನ್ನು ಸಂದರ್ಭ, 1ನೇ ಸಂದರ್ಭ ನೋಡಿ. ಸೀತೆಯ ಕಣ್ಣೀರೊಳು ಮಿಂದ ಜಡೆ. ಉತ್ತರ: ಸಂದರ್ಭ. ಪ್ರಸ್ತುತ ವಾಕ್ಯವನ್ನು GS ಶಿವರುದ್ರಪ್ಪನವರ ಜಡೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಯ ಜಡೆಯ ಪರಿಣಾಮವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಲಲನೆಯರ ಜಡೆಗಳಲ್ಲಿ ಸೀತೆಯ ಜಡೆಯೂ ಒಂದು. ಸೀತೆಯ ಜಡೆಗೆ ಅದರದೇ ಆದ ಒಂದು ಪ್ರಮುಖ ವೈಶಿಷ್ಟ್ಯವಿದೆ. ಅದೆಂದರೆ ರಾಮನ ಸಂಶಯ ಮನೋಭಾವ ಕಾರಣವಾಗಿ ಸೀತೆಯ ಜಡೆ ಕಣ್ಣೀರಿನಲ್ಲಿ ಮಿಂದೇಳುವಂತಾದುದು. ಕವಿ ಈ ಪರಿಣಾಮವನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. 2ನೇ ಸಂದರ್ಭ, ಬೆಳಗಿನಲ್ಲಿ ഇരുಳು ಬಿಚ್ಚುವ ಬೆಳ್ಳನೆಯ ಬೆಳಗು ಜಡೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು GS ಶಿವರುದ್ರಪ್ಪನವರ ಜಡೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಬೆಳಕು ಜಡೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಪ್ರಕೃತಿ ಹೆಣೆಯುವ ಪ್ರಮುಖ ಜಡೆಗಳಲ್ಲಿ ಬೆಳಕಿನ ಜಡೆಯೂ ಒಂದು. ಕವಿ ದೃಷ್ಟಿಗೆ ರಾತ್ರಿಯ ಕತ್ತಲು ಕಪ್ಪು ಜಡೆಯಾಗಿ ಗೋಚರಿಸಿದರೆ, ಬೆಳಗಿನ ಅಥವಾ ಹಗಲಿನ ಬೆಳ್ಳನೆಯ ಬೆಳಕು ಒಂದು ಜಡೆಯಾಗಿ ಗೋಚರಿಸುತ್ತದೆ. ಬೆಳಗಿನ ಈ ಬೆಳಕು ಜಡೆ ಲೋಕದ ವ್ಯವಹಾರಕ್ಕೆ ಅನುವು ಮಾಡಿಕೊಡುತ್ತದೆ. ಕವಿ ಇದನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. 3ನೇ ಪ್ರಶ್ನೆ, ಶಿಲ್ಪಗಳ ಕಲೆಯ ಜಡೆ. ಸಂದರ್ಭ:
ಪ್ರಸ್ತುತ ವಾಕ್ಯವನ್ನು GS ಶಿವರುದ್ರಪ್ಪನವರ ಜಡೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಸೃಜನಶೀಲ ಜಡೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಜಡೆಯ ಪ್ರಮುಖ ಆಯಾಮಗಳಲ್ಲಿ ಸೃಜನಶೀಲ ಜಡೆಗಳು ಒಂದು. ಜಡೆ ಲಲನೆಯರಿಗಷ್ಟೇ ಸೀಮಿತವಲ್ಲ. ಪ್ರಕೃತಿ ಹಾಗೂ ಸೃಜನಶೀಲ ಪ್ರತಿಭೆಗಳೂ ಸಹಿತ ತಮ್ಮದೇ ಆದ ಜಡೆಗಳನ್ನು ಹೆಣೆಯಬಲ್ಲವು. ಸೃಜನಶೀಲ ಪ್ರತಿಭೆ ಸಹಿತ ಹಲವು ಜಡೆಗಳನ್ನು ಸೃಷ್ಟಿಸಿದೆ. ಗಾನ ಜಡೆ, ಕಾವ್ಯ ಜಡೆ, ಶಿಲ್ಪ ಜಡೆ ಹಾಗೂ ಕಲಾ ಜಡೆ ಇವು ಸೃಜನಶೀಲ ಪ್ರತಿಭೆಗಳು ಹೆಣೆವ ಜಡೆಗಳಾಗಿದೆ. ಗಾಯಕರು ಗಾನ ಜಡೆ ಹೆಣೆದರೆ ಕವಿಗಳು ಕಾವ್ಯದ ಜಡೆ ಹೆಣೆದದ್ದುಂಟು. ಕವಿ ಇದನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. 4ನೇ ಪ್ರಶ್ನೆ: ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಇಂದಿಗೂ ಕಾಣದಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು GS ಶಿವರುದ್ರಪ್ಪನವರು ಬರೆದ ಜಡೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಹೆಣ್ಣಿನ ಅಂತರಂಗವನ್ನು ಶೋಧಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಕವಿ ಈ ಕವನದಲ್ಲಿ ಜಡೆಯ ಮೂಲಕ ಹೆಣ್ಣಿನ ಅಂತರಂಗವನ್ನು ಶೋಧಿಸಲು ಮುಂದಾಗುತ್ತಾರೆ. ತಾಯಿಯಾದವಳ ನೋವಿನ ಮುಖ ಪುರುಷ ಪ್ರಧಾನ ಸಮಾಜಕ್ಕೆ ಕಾಣಿಸದೇ ಇರುವ ಬಗೆಗೆ ಇಲ್ಲಿ ತಣ್ಣಗಿನ ಪ್ರತಿಭಟನೆಯನ್ನು ಗುರುತಿಸಬಹುದು. ಹೆಣ್ಣಿನ ಸೌಂದರ್ಯವನ್ನು ವರ್ಣಿಸುವ ಸಮಾಜ ಆಕೆಯ ಭಾವನೆಗಳಿಗೂ ಧ್ವನಿಯಾಗಬೇಕು ಎಂಬ ಸದಾಶಯವನ್ನು ವ್ಯಕ್ತಪಡಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. ಇನ್ನು 4 ಅಂಕಗಳ ಭಾವ ಸ್ವಾರಸ್ಯ ನೋಡಿಕೊಳ್ಳಿ. 1ನೇದು: ಕುರುಕುಲ ಜೀವಾಕರ್ಷಣ ಪರಿಣತ ಆ ಪಾಂಚಾಲಿಯ ಜಡೆ. ಸೀತೆಯ ಕಣ್ಣೀರೊಳು ಮಿಂದ ಜಡೆ, ಓ ಆ ಜಡೆಗೆಲ್ಲಿ ಕಡೆ. ಭಾವಾರ್ಥ ನೋಡಿ. ಮೊದಲಿಗೆ ಸಂದರ್ಭವನ್ನು ಹೇಗೆ ಬರಿತೀರೋ ಹಾಗೆ ಬರೆದುಕೊಳ್ಳಿ. ಆ ನಂತರ ಲಲನೆಯರ ಜಡೆಯ ವೈವಿಧ್ಯವನ್ನು, ಅವುಗಳ ಪರಿಣಾಮವನ್ನು ವಿವರಿಸುವುದು ಈ ನುಡಿಯ ಭಾವಸ್ವಾರಸ್ಯ. ಲಲನೆಯರು ಹೆಣೆಯುವ ಜಡೆಗಳಲ್ಲಿ ಅತ್ಯಂತ ಪ್ರಮುಖವಾದ ಜಡೆಗಳೆಂದರೆ ದ್ರೌಪದಿ ಹಾಗೂ ಸೀತೆಯರ ಜಡೆಗಳು. ದ್ರೌಪದಿಯ ಜಡೆ ಕುರುಕುಲಕ್ಕೆ ಯಮಪಾಶವೇ ಆಯಿತು. ಸೀತೆಯ ಜಡೆ ರಾಮನಿಂದ ಒದಗಿ ಬಂದ ಸಂಶಯದ ಪರಿಣಾಮವಾಗಿ ಕಣ್ಣೀರಿನಲ್ಲಿ ಮಿಂದುವಂತಾಯಿತು ಅಥವಾ ಮೀಯುವಂತಾಯಿತು. 2ನೇ ಭಾವಸ್ವಾರಸ್ಯ: ಒಮ್ಮೊಮ್ಮೆ ಮುಗಿಲಲ್ಲಿ ತೇಲುತ್ತಾ ಬರುವಂಥ ಬೆಳ್ಳಕ್ಕಿಗಳ ಜಡೆ, ಕ್ರೌಂಚಗಳ ಜಡೆ, ಮರಮರದಿ ಬಳುಕುತಿಹ ಹೂ ಬಿಟ್ಟ ಬಳ್ಳಿ ಜಡೆ. ಉತ್ತರ ನೋಡ್ಕೊಳ್ಳಿ. ಮೊದಲೇ ಹೇಳಿದ್ದೇನೆ, ಸಂದರ್ಭ ಹೇಗೆ ಬರಿತೀರೋ ಆ ರೀತಿಯಲ್ಲಿ ಮೊದಲಿಗೆ ಬರ್ಕೊಳ್ಬೇಕು. ಯಾವ ಕವಿಯ ಹೆಸರು, ಕವನದ ಹೆಸರು. ಭಾವಾರ್ಥ ನೋಡಿ. ಪ್ರಕೃತಿ ಜಡೆಗಳಲ್ಲಿ ವರ್ಣಿಸುವುದು ಈ ನುಡಿಯ ಭಾವಸ್ವಾರಸ್ಯ. ಪ್ರಕೃತಿ ಹೆಣೆಯುವ ಜಡೆಗಳಲ್ಲಿ ಬೆಳ್ಳಕ್ಕಿ ಜಡೆ, ಕ್ರೌಂಚಗಳ ಜಡೆ ಹಾಗೂ ಹೂಬಳ್ಳಿ ಜಡೆ ಪ್ರಮುಖವಾದವು. ಪ್ರಕೃತಿಯ ಸಹಜ ಕ್ರಿಯೆ ಇಲ್ಲಿ ಕವಿ ಪ್ರತಿಭೆಗೆ ಜಡೆಯಾಗಿ ತೋರುವುದನ್ನು ಕಾಣುತ್ತೇವೆ. ಮುಗಿಲಲ್ಲಿ ಸಾಲು ಸಾಲಾಗಿ ತೇಲಿ ಬರುವ ಬೆಳ್ಳಕ್ಕಿಗಳ ಸಾಲು, ಕ್ರೌಂಚ ಪಕ್ಷಿಗಳ ಸಾಲು ಹಾಗೂ ಮರಗಳಲ್ಲಿ ಬಳುಕುತ್ತಾ ಹೂಬಿಟ್ಟ ಹೂಬಳ್ಳಿ ಇವು ಕವಿ ಪ್ರತಿಭೆಯ ಕಣ್ಣಿಗೆ ಜಡೆಯಾಗಿ ಗೋಚರಿಸುವುದು ಒಂದು ಕಲಾತ್ಮಕ ಅಭಿವ್ಯಕ್ತಿ. ಇನ್ನು ಟಿಪ್ಪಣಿ. ಜಡೆ. GS ಜಡೆ ಅನ್ನುವಂಥದ್ದು ಟಿಪ್ಪಣಿ ಬರ್ಬೋದು. GS ಶಿವರುದ್ರಪ್ಪನವರ ಮಹತ್ವದ ಕವಿಗಳಲ್ಲಿ ಜಡೆ ಕವನವು ಒಂದು. ಜಡೆ ಹೆಣ್ಣು ಮಕ್ಕಳಿಗಷ್ಟೇ ಸೀಮಿತವಾಗಿ ಉಳಿಯದೆ ಪ್ರಕೃತಿ ಹಾಗೂ ಸೃಜನಶೀಲ ಪ್ರತಿಭೆಗಳಿಗೂ ಅತಿ ಅವಶ್ಯವಾದುದು. ಜಡೆಯಲ್ಲಿ ಹಲವು ವೈವಿಧ್ಯಗಳುಂಟು, ಆಯಾಮಗಳುಂಟು. ಲಲನೆಯರ ಜಡೆ, ಪ್ರಕೃತಿ ಜಡೆ ಹಾಗೂ ಸೃಜನಶೀಲ ಪ್ರತಿಭೆಗಳ ಜಡೆ ಈ 3 ಜಡೆಯ ಪ್ರಮುಖ ಆಯಾಮಗಳು. ಈ ಆಯಾಮಗಳ ಸ್ವರೂಪ ಹಾಗೂ ಪರಿಣಾಮಗಳನ್ನು ಕಲಾತ್ಮಕವಾಗಿ ಕಟ್ಟಿಕೊಡುವುದು ಈ ಕವನದ ಮೂಲ ತಿರುಳು ಆಶಯ. ಕೆಲ ಲಲನೆಯರ ಜಡೆ ಬೆನ್ನಿನ ಮೇಲೆ ಹಾವಿನಂತೆ ಜೋಲುತ್ತಿದ್ದರೆ, ಮತ್ತೆ ಕೆಲವು ಲಲನೆಯರ ಜಡೆಗಳು ಕಾಳಿಂದಿ, ಮೋಟು ಚೋಟು, ಮಲ್ಲಿಗೆ ಕಂಪು, ಕೇದಿಗೆ ಜಡೆ, ತಾಯಿ ಜಡೆಗಳಾಗಿ ಕಂಗೊಳಿಸುತ್ತವೆ. ಜಡೆಗಳು
ತುಂಬ ಪರಿಣಾಮಕಾರಿಯಾದವು. ಪ್ರಕೃತಿಯೂ ಕೆಲ ಜಡೆಗಳನ್ನು ಹೆಣೆಯುವುದುಂಟು. ಕವಿ ದೃಷ್ಟಿಯಲ್ಲಿ ರಾತ್ರಿಯ ಕತ್ತಲು, ಬೆಳಗಿನ ಬೆಳಕು, ಬೆಳ್ಳಕ್ಕಿ, ಕ್ರೌಂಚ ಪಕ್ಷಿಗಳ ಸಾಲು, ಹೊಳೆ, ಗಿರಿ, ಕಾನನದ ಹಸಿರು ಮಳೆ, ಶಿವನ ಕೇಶ ಇವೆಲ್ಲ ಪ್ರಕೃತಿ ಹೆಣೆದ ಜಡೆಗಳಾಗಿವೆ. ಅಥವಾ ಇವೆಲ್ಲ ಕವಿ ಪ್ರತಿಭೆಯ ಕಣ್ಣಿಗೆ ಜಡೆಯಾಗಿ ಗೋಚರಿಸಿವೆ. ಇನ್ನು ಗಾಯಕ, ಕವಿ, ಶಿಲ್ಪಿ, ಕಲಾಕಾರ ಈ ಮೊದಲಾದ ಸೃಜನಶೀಲ ಪ್ರತಿಭೆಗಳೂ ಸಹ ಜಡೆಗಳನ್ನು ಹೆಣೆಯುವುದುಂಟು. ಗಾಯಕರು ಗಾನಗಳ ಜಡೆಯನ್ನು, ಕವಿಗಳು ಕಾವ್ಯಗಳ ಜಡೆಯನ್ನು, ಶಿಲ್ಪಿಗಳು ಶಿಲ್ಪಗಳ ಜಡೆಯನ್ನು, ಕಲಾವಿದರು ಕಲೆಗಳ ಜಡೆಯನ್ನು ಹೆಣೆಯುವುದುಂಟು. ಈ ಕವಿ ದೃಷ್ಟಿಯಲ್ಲಿ ಗಾನ, ಕಾವ್ಯ, ಶಿಲ್ಪ ಕಲೆಗಳು ಕೂಡ ಜಡೆಗಳಾಗಿ ತೋರಿವೆ. ವಿದ್ಯಾರ್ಥಿಗಳೇ, ಇನ್ನು 1 ಅಂಕದ ಪ್ರಶ್ನೆಗಳು. ಜಡೆ ಕವನದ ಕರ್ತೃ ಯಾರು? ಉತ್ತರ GS ಶಿವರುದ್ರಪ್ಪ. 2ನೇ ಪ್ರಶ್ನೆ, ಜಡೆ ಕವನದ ತಿರುಳು ಏನು? ಉತ್ತರ ಲಲನೆಯರ ಜಡೆ, ಪ್ರಕೃತಿ ಜಡೆ ಹಾಗೂ ಸೃಜನಶೀಲ ಜಡೆ ಈ 3 ಜಡೆಗಳ ಸ್ವರೂಪ ಹಾಗೂ ಪರಿಣಾಮಗಳನ್ನು ಕುರಿತು ಪ್ರತಿಪಾದಿಸುವುದೇ ಪ್ರಸ್ತುತ ಕವನಗಳ ತಿರುಳು. 3ನೇ ಪ್ರಶ್ನೆ, ಲಲನೆಯರ ಬೆನ್ನ ಹಿಂದೆ ಜಡೆ ಹೇಗೆ ಜೋಲುತ್ತದೆ? ಉತ್ತರ ಹಾವಿನಂತೆ. 4ನೇ ಪ್ರಶ್ನೆ, ಕೊರಳ ಬಳ್ಳಿ ಕವಲೊಡೆದು ಅತ್ತಿತ್ತ ಹರಿದ ಜಡೆ ಯಾವುದು? ಉತ್ತರ ಕಾಳಿಂದಿ ಜಡೆ. 5ನೇ ಪ್ರಶ್ನೆ, ಕಣ್ಣೀರಲ್ಲಿ ಮಿಂದ ಜಡೆ ಯಾರದು? ಉತ್ತರ ಸೀತೆಯ ಜಡೆ. 6ನೇ ಪ್ರಶ್ನೆ, ಚಿಕ್ಕವರ ಜಡೆ ಯಾವುದು? ಉತ್ತರ ಚಿನ್ನ ಜಡೆ. 7ನೇ ಪ್ರಶ್ನೆ, ತಾಯ ಜಡೆ ಯಾವುದು? ಉತ್ತರ ಮಾತೃ ಮಮತಾ ವೃಕ್ಷ ಬಿಟ್ಟ ಬೀಳಲಿನಂತೆ ಹರಡಿರುವ ಜಡೆ. 8ನೇ ಪ್ರಶ್ನೆ, ಕುರುಕುಲ ಜೀವಾಕರ್ಷಣ ಪರಿಣತ ಜಡೆ ಯಾರದು? ಉತ್ತರ ಪಾಂಚಾಲಿಯದು ಅಥವಾ ದ್ರೌಪದಿಯದು. 9ನೇ ಪ್ರಶ್ನೆ, ಮುಗಿಲಲ್ಲಿ ತೇಲುತ್ತಾ ಬರುವ ಜಡೆ ಯಾವುದು? ಉತ್ತರ ಬೆಳ್ಳಕ್ಕಿಗಳ ಕ್ರೌಂಚಗಳ ಜಡೆಗಳು. 10ನೇ ಪ್ರಶ್ನೆ, ವಿಶ್ವವನ್ನೇ ವ್ಯಾಪಿಸುತ್ತಾ ತುಂಬಿರುವ ಜಡೆ ಯಾವುದು? ಉತ್ತರ ಶಿವನ ಜಡೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಜಡೆ ಕವನದ ಪ್ರಶ್ನೋತ್ತರಗಳು ಮುಗಿಯುತ್ತವೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕದ ಹಲವಾರು ನೋಟ್ಸ್ಗಳನ್ನು, ಪಾಠಗಳ ವಿವರಣೆಗಳನ್ನು ಈಗಾಗಲೇ ಹಾಕಿರುತ್ತೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಮುಂದೆ ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.